ಅನೇಕ ವಿಚಾರಗಳಲ್ಲಿ ಪೊಲೀಸ್ ಠಾಣೆಗೆ ಹೋದ್ರೆ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಪೊಲೀಸ್ನವರಿಂದ ಹರಾಸ್ಮೆಂಟ್ ಆಗೋದನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಕಲಿಯೋದು ದೊಡ್ಡ ವಿಚಾರ ಅಂತ ಅನೇಕ ಕ್ಲೈಂಟ್ಗಳು ಕೂಡ ಹೇಳ್ತಾರೆ. ನೀವು ಹೇಳಿದ ಸತ್ಯ. ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ಕೆಲವು ಸಿಬ್ಬಂದಿ, ಈಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 20ರಿಂದ 25 ಮಂದಿ ಸಿಬ್ಬಂದಿ ಇದ್ರೆ ಒಂದು 5ರಿಂದ 6 ಮಂದಿ ಮಾಡುವಂತ ಬಿಹೇವಿಯರು ಇಡೀ ಪೊಲೀಸ್ ಠಾಣೆ ಎಲ್ಲರ ಮೇಲೂ ನಮ್ಗೆ ಅನುಮಾನ ಬರುತ್ತೆ. ರೂಢಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಮತ್ತು ಕೆಲವು ಸರಿ ಬಾಯಿಗೆ ಬಂದಂಗೆ ಬೈತಾರೆ, ಮತ್ತು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ. ನೋಡಿ, ಎಲ್ಲಾ ದೇಶಗಳಲ್ಲೂ ಕೂಡ ಪೊಲೀಸ್ ಅವರು ನಾಗರಿಕರನ್ನ ಸರ್ ಅಂತ ಸಂಬೋಧಿಸ್ತಾರೆ. ಯಾಕಂದ್ರೆ ಆ ನಾಗರಿಕರ ಟ್ಯಾಕ್ಸ್ ದುಡ್ಡಿಂದ ಪೊಲೀಸ್ನವರಿಗೆ ನಾವು ಪೇಮೆಂಟ್ ಅನ್ನ ಕೊಡ್ತೀವಿ. ಅವ್ರು ಬರ್ತವರ ಸ್ಯಾಲರಿ ನಾವು ಕಟ್ಟುವಂತ ಟ್ಯಾಕ್ಸ್ ಇಂದ ಬರ್ತದೆ. ಹಾಗಾಗಿ ಎಲ್ಲಾ ದೇಶಗಳಲ್ಲೂ ಬಹಳಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ರೆಸ್ಪೆಕ್ಟ್ ಆಗಿ ಮಾತಾಡಬೇಕು ಅಂತ ಒಂದು ಅನೇಕ ಸರ್ಕ್ಯುಲರ್ಗಳಿದೆ, ಬಟ್ ಅದನ್ನ ಫಾಲೋ ಮಾಡೋದಿಲ್ಲ. ಅನೇಕ ದೌರ್ಜನ್ಯಗಳಾಗ್ತವೆ. ಕಂಪ್ಲೇಂಟ್ ಕೊಡೋರಿಗೆ ಹೊಡೆಯುವಂಥದ್ದು, ಅವ್ರ ಮೇಲೆ ಸುಳ್ಳು ಪ್ರಕರಣ ಹಾಕಿ ಒಳಗ ಹಾಕುವಂಥದ್ದು. ಅನೇಕ ಸಾರಿ ಕಮಿಷನರ್ ಅವರು, DGPನವರು ಅನೇಕ ಸರ್ಕ್ಯುಲರ್ ಮೇಲೆ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ನೀವು ನಾಗರಿಕರನ್ನ ನಡ್ಕೊಳ್ಳುವಂತ ರೀತಿ ಬದಲಾವಣೆ ಆಗಬೇಕು, ನಾಗರಿಕರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಮಹಿಳೆಯರು ಬಂದಾಗ ವಿಶೇಷವಾಗಿ ಮಹಿಳೆಯರಿಗೂ ಚೆನ್ನಾಗಿ ಮಾತಾಡಿಸಬೇಕು ಅಂತ ಹೇಳಿ ಅನೇಕ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡ್ತಾರೆ. ಬಟ್ ಎಲ್ಲವನ್ನೂ ಕೂಡ ಕೆಲವು ವೈಲೇಟ್ ಮಾಡುವಂತ ಪೊಲೀಸ್ ಸಿಬ್ಬಂದಿನೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಿಕ್ ಆಗೋದಿಲ್ಲ. ಅದು ಸಮಾಜದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯವರು ಹೇಗಿರ್ತಾರೋ ಆ ಥರ ಕೆಟ್ಟವರು ಇರ್ತಾರೆ. ಹಾಗಾಗಿ ಇದನ್ನೆಲ್ಲವೂ ಕೂಡ ಮಾರ್ಪಾಡಾಗಬೇಕು, ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 2020ನಲ್ಲಿ ಒಂದು ಒಳ್ಳೆ ಜಡ್ಜ್ಮೆಂಟ್ ಅನ್ನು ತರುತ್ತೆ. ಆ ಜಡ್ಜ್ಮೆಂಟ್ ಏನು, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ CCTV ಕಂಪಲ್ಸರಿಯನ್ನು ಮಾಡಬೇಕು. ಆ CCTVನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಲ್ಲ 24 ಗಂಟೆ ರೆಕಾರ್ಡಿಂಗ್ ಇರಬೇಕು. ಅದು